ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ನೋಡಿರ್ತೀರ ಸಾಮಾನ್ಯವಾಗಿ. ನೆನ್ನೆ ಒಂದು ಫೋಟೋಸ್ ಅಪ್ಲೋಡ್ ಮಾಡಿದ್ದೆ, ನೀವೆಲ್ಲ ನೋಡಿರ್ತೀರ. ತುಂಬ ಕ್ಯೂಟಾಗಿ ಇದೆ ಅಂತ ನನಗನ್ನಿಸ್ತು. ಬಟ್ ನಿಮಗೆಲ್ಲ ಯಾವ ಥರ ಇತ್ತೋ ಗೊತ್ತಿಲ್ಲ. ಬಟ್ ನನಗೆ ಇಷ್ಟ ಆಗಿದ್ದು ನಾನು ಪೋಸ್ಟ್ ಮಾಡಿದ್ದೆ. ಬಟ್ ಯಾರಾದರೂ ಇಷ್ಟ ಆಗಿದ್ರೋ ಲೈಕ್ ಮಾಡಿ. ಹಾಗೆ ಇವತ್ತು ಸಿಂಪಲ್ಲಾಗಿ ನಾನು ಇವತ್ತು ಬ್ರೇಕ್ಫಾಸ್ಟ್ ಮುಗಿಸ್ಕೊತಿದ್ದೀನಿ. ಬ್ರೇಕ್ಫಾಸ್ಟ್ ಮುಗಿಸೋದು ಮುಂಚೆನೇ ನಾನು ಸ್ವಲ್ಪ ಹೊರ್ಗಡೆ ಕೆಲಸ ಇತ್ತು, ಹೊರಗಡೆ ಮುಗಿಸ್ಕೊಂಡು ಮತ್ತು ನಾನು ಪರ್ಸ್ನಲ್ ಕೆಲಸ ಕೂಡ ಇತ್ತು. ಅದನ್ನೆಲ್ಲ ಕೆಲಸ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಮತ್ತು ಮನೆಗೆ ರೀಚ್ ಆದೆ. ಮನೆಗೆ ಬರೋಷ್ಟೊತ್ತಿಗೆ ಒಂದು 8:30 ಮೇಲೆ ಆಗೋಗಿತ್ತು. ಅಷ್ಟೊತ್ತು ನನ್ನ ಪುಟಾಣಿ ದೋಸೆ ಕೇಳಿದ್ಲು. ದೋಸೆ ಮಾಡಿಕೊಡಮ್ಮ. ಹಾಗೆ ನನ್ನ ಹಸ್ಬೆಂಡ್ ಕೂಡ ತುಂಬ ಹೀಟ್ ಆಗಿಬಿಟ್ಟಿದೆ, ಏನಾದರೂ ತಂಪು ಮಾಡಿಕೊಡು ಅಂತ ಕೇಳಿದರು. ಅದಕ್ಕೆ ಇವತ್ತು ರಾಗಿ ದೋಸೆ ಮಾಡಿಕೊಂಡು ಹಾಗೆ ರವೆ ದೋಸೆನೂ ಮಾಡಿಕೊಂಡು ಚಟ್ನಿ ಮಾಡ್ಕೊಂಬಿಡೋಣ. ತೆಂಗಿನಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ರವೆ ದೋಸೆಗೆ ಮತ್ತು ರಾಗಿ ದೋಸೆಗೆ ತೆಂಗಿನಕಾಯಿ ಚಟ್ನಿ ಮತ್ತು ಕಡಲೆ ಬೀಜ ಚಟ್ನಿ ಮಾಡಿದ್ರೆ ತುಂಬ ಸಖತ್ತಾಗಿರುತ್ತೆ. ಅದಕ್ಕೆ ಕಾಂಬಿನೇಷನ್ ಕೂಡ ತುಂಬ ಸೂಪರಾಗೂ ಇರುತ್ತೆ. ಬಟ್ ನಾನು ಅವಾಗವಾಗ ಅಂದರೆ ಫ್ರೀ ಇದ್ದಾಗ ಮಾಡ್ತಾಯಿರ್ತೀನಿ. ಬಟ್ ನನಗೆ ಏನೂ ತೋಚಲಿಲ್ಲ ಅಂದರೆ ಬಟ್ ಇದನ್ನು ಜಾಸ್ತಿ ಮಾಡ್ತಾಯಿರ್ತೀನಿ. ನನ್ನ ಹೊರಗಡೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತು ಲೇಟ್ ಆಗಿಬಿಟ್ಟಿತ್ತು. ಅದಕ್ಕೆ ಇವತ್ತು ಸಿಂಪಲ್ಲಾಗಿ ಬ್ರೇಕ್ಫಾಸ್ಟ್ ಮಾಡ್ಕೊತಾ ಇದ್ದೀನಿ. ಇವತ್ತು ಸಾಮಾನ್ಯವಾಗಿ ಎಲ್ಲರೂ ಮಾಡಿರ್ತೀರ, ಬಟ್ ನಾನು ಯಾವ ಥರ ಬಟ್ ನಾನು ಮಾಡೋದು ನಿಮಗೆ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ನಾನು ಯಾರಾದರೂ ಒಬ್ರಿಗಾದ್ರೂ ಇಷ್ಟ ಆಗುತ್ತೆ ಅಂತ ನನಗೆ ಗೊತ್ತು. ಬಟ್ ನಾನು ನಮ್ಮ ಮನೆಯಲ್ಲಿ ಯಾವ ಥರ ಮಾಡ್ಕೊಂಡು ಹೋಗ್ತಾ ಇರ್ತೀನಂತ ಎಲ್ಲರೂ ಅಷ್ಟೇ ಸಾಮಾನ್ಯವಾಗಿ ನೋಡೇ ಇರ್ತೀರ ನನ್ನ ವೀಡಿಯೋಸಲ್ಲಿ. ಬಟ್ ಇವಳು ಸಿಂಪಲ್ಲಾಗಿ ಮಾಡ್ತಾಳೆ, ಸಿಂಪಲ್ಲಾಗಿ ಅಪ್ಲೋಡ್ ಮಾಡ್ತಾಳೆ ಅಂತ. ಬಟ್ ಇದು ನಂದು ಸ್ಟಾರ್ಟಿಂಗ್. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕ್ಷಮೆ ಇರಲಿ ಅಂತ ಕೇಳ್ತೀನಿ. ಬಟ್ ನನಗೆ ಇದು ಸ್ಟಾರ್ಟಿಂಗ್ ಆಗಿರೋದ್ರಿಂದ ಅಂದರೆ ಜಾಸ್ತಿ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಬಟ್ ನನಗೆ ಅಷ್ಟೊಂದು ನಾನು ಒಬ್ಬರು ನೋಡಿ ಕಲಿತಾ ಇದ್ದೀನಿ. ನೀವು ಎಷ್ಟು ಜನ ನೋಡಿ ಕಲಿತಾ ಇದ್ರೋ ನನಗೆ ಗೊತ್ತಿಲ್ಲ. ಬಟ್ ನಾನು ಒಬ್ಬರು ನೋಡಿ ಕಲಿತಾ ಇರೋದು. ಅಂದರೆ ನಾನು ಏನಾದರೂ ಸೋಷಿಯಲಾಗಿ ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕಂತ ಒಂದು ಆಸೆ ಅಷ್ಟೇ. ಬಟ್ ನನ್ನ ಹಸ್ಬೆಂಡ್ ಎಲ್ಲ ಕಷ್ಟ ಬಿದ್ದು ಸಂಪಾದನೆ ಮಾಡ್ಕೊಬಂದು ಎಲ್ಲ ಕೊಡ್ತಾರೆ. ಬಟ್ ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕಂತ ಒಂದು ಆಸೆ ಅಷ್ಟೇ. ಬಟ್ ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕಂದ್ರೆ ನಾನು ಏನಾದರೂ ಕಷ್ಟಪಡಬೇಕಲ್ಲ. ಕಷ್ಟಪಟ್ಟರೆ ತಾನೇ ಪ್ರತಿಫಲ ಸಿಗೋದು. ಕಷ್ಟಪಟ್ಟಿಲ್ಲ ಅಂದರೆ ಪ್ರತಿಫಲ ಕೂಡ ಸಿಗಲ್ಲ. ನಮ್ಮ ಮನೆ ರೊಟೀನ್ಸೇ ಸರಿ ಹೋಗುತ್ತೆ. ಯಾಕಂದರೆ ನಾನು ಹೊರಗಡೆ ಹೋಗಿ ಕೆಲಸ ಕೂಡ ನಾನು ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ ಅಷ್ಟೇ ನಮ್ಮ ಮನೆಯಲ್ಲಿ ಎತ್ಕೊಂಡು ನನಗೇನಾದರೂ ಓನಾಗಿ ಏನಾದರೂ ಮಾಡ್ಬೋದಲ್ಲ ಅಂತ ಆಸೆ ಆಯಿತು ಅಷ್ಟೇ. ಎಲ್ಲರೂ ಅಷ್ಟೇ ಮನೆಯಿಂದನೇ ಅರ್ನಿಂಗ್ ಮಾಡೋದು ಜಾಸ್ತಿ ಜನ ಇರ್ತಾರೆ. ಬಟ್ ನನಗೂ ಅಷ್ಟೇ, ನಾನು ವರ್ಕ್ ಫ್ರಮ್ ಹೋಮ್ ಅದೆಲ್ಲ ನೋಡಿದೆ. ಬಟ್ ನನಗೆ ಅದೆಲ್ಲ ಕಂಫರ್ಟಬಲ್ ಅನಿಸಲಿಲ್ಲ. ಅದಕ್ಕೆ ಏನಾದರೂ ಓನಾಗಿ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಅನ್ನಿಸ್ತು. ಅದಕ್ಕೆ ಇವತ್ತು ನಾನು ಕುಕ್ಕಿಂಗ್, ನಾನು ಡೈಲಿ ರೊಟೀನ್ ಅಂದರೆ ಡೈಲಿ ಫುಡ್ ನಾನು ಯಾವ ರೀತಿ ಹೇಗೆಲ್ಲ ಮಾಡ್ತೀನಿ ಅಂತ ಅದು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋಬೇಕಂತ ಅಷ್ಟೇ. ಪ್ರತಿಯೊಬ್ಬರು ಅಷ್ಟೇ ಫ್ರೀಯಾಗಿ ಯಾರೂ ಇರೋದಿಲ್ಲ. ಬಟ್ ಮನೆಯಲ್ಲೇ ಕೆಲಸ ಮಾಡಿಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡ್ತಾರೆ ಮತ್ತು ಮನೆಯಿಂದನೇ ಅರ್ನಿಂಗ್ ಮಾಡೋದು ಸ್ಟಾರ್ಟ್ ಮಾಡ್ತಾರೆ. ಬಟ್ ನನಗೆ ಒಂದು ಸಣ್ಣ ಆಸೆ, ಅಂದರೆ ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕಂತ ಒಂದು ಚಿಕ್ಕ ಆಸೆ ಅಷ್ಟೇ. ಬಟ್ ನಾನು ತುಂಬಾ ಕಷ್ಟಪಡ್ತೀನಿ. ಬಟ್ ನನಗೆ ಪ್ರತಿಫಲ ಎಲ್ಲೋ ಕೊಡ್ತಾರೆ. ದೇವ್ರ ಮಾತ್ರ ಕೈ ಬಿಡಲ್ಲ ಅಂತ ನಂಬಿದ್ದೀನಿ. ನೋಡೋಣ ಮುಂದೆ ಹೇಗೆಲ್ಲ ಆಗುತ್ತೆ ಅಂತ. ಬಟ್ ನಾನು ತುಂಬ ಕಷ್ಟಪಡ್ತಾಯಿದ್ದೀನಿ. ಅಂದರೆ ನೀವೇ ನೋಡ್ತಾ ಇರ್ಬೋದು ನನ್ನ ವೀಡಿಯೋಸಲ್ಲೆಲ್ಲ ಪ್ರತಿಯೊಂದು ಒಂದೊಂದು ಶೇರ್ ಮಾಡ್ಕೊತೀನಿ. ಅಂದರೆ ಜಾಸ್ತಿ ಶೇರ್ ಮಾಡ್ಕೊಂಡಿಲ್ಲ ಅಂದರೂ ಕೂಡ ಒಂದೊಂದು ಸಣ್ಣ ಪುಟ್ಟದ್ದೆಲ್ಲ ಶೇರ್ ಮಾಡ್ಕೊತಾ ಇರ್ತೀನಿ. ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು. ಬಟ್ ನನಗೆ ಯಾರಾದರೂ ಏನಾದರೂ ಅಂದ್ಕೊಂಡ್ಬಿಡ್ತಾರೆ ಅಂತಲೇ ಅಷ್ಟೇ, ಅದು ಬೇಜಾರಿಗೋಸ್ಕರನೇ ಇಂದು ಮುಂದೆ ನೋಡ್ತಿರಾನೇ ಮಾತಾಡ್ಕೊತಾರೆ. ನನಗಿಷ್ಟ ಅದು ಸ್ವಲ್ಪನೂ ಇಷ್ಟ ಆಗೋಲ್ಲ. ಬಟ್ ಅದನ್ನೆಲ್ಲ ಬಿಟ್ಟರೆ ಮುಂದೆ ಬದುಕೋಕ್ಕಾಗೋದು ಅಂತ ನನ್ನ ಹಸ್ಬೆಂಡ್ ಕೂಡ ಹೇಳಿದ್ರು. ಬಟ್ ಅದನ್ನೆಲ್ಲ ತಲೆ ಕೆಡಿಸ್ಕೋಬೇಡ, ನೀನು ಮಾಡೋದು ಮಾಡ್ತಾಯಿರು ಅಂತ. ಒಬ್ಬರು ಯಾರೋ ಆಡ್ಕೊತಾರೆ ಅಂದ್ಬಿಟ್ರೆ ಎಲ್ಲರೂ ಹಾಗೆ ಆಡ್ಕೊಳಲ್ಲ. ಒಬ್ಬರು ಒಳ್ಳೆಯವರಾಗಿರ್ತಾರೆ, ಒಬ್ಬರು ಕೆಟ್ಟವರಾಗಿರ್ತಾರೆ. ಬಟ್ ಒಳ್ಳೆಯವ್ರ ಕಡೆ ನೀನು ವಾಲು, ಕೆಟ್ಟವ್ರ ಕಡೆ ವಾಲೋದಕ್ಕೆ ಹೋಗಬೇಡ ಅಂತ ಮಾತ್ರ ಹೇಳೋದು. ಈ ಮಾತ್ರ ನಾನು ಮನಸ್ಸಲ್ಲೇ ನೆನಪಿಟ್ಕೊಂಡೇ ಇದ್ದೀನಿ. ಯಾಕೋ ಏನೋ ಗೊತ್ತಿಲ್ಲ. ಬಟ್ ನಾನು ವೀಡಿಯೋಸ್ ಮಾಡೋದಕ್ಕೆ ಹೋದವಾಗೆಲ್ಲ ಬಟ್ ಈ ಮಾತು ನೆನಪಾಗಿ ನಾನು ವೀಡಿಯೋಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಾಂದರೆ ನಾನು ವೀಡಿಯೋಸ್ ಮಾಡೋದಕ್ಕೆ ಆಗೋದು ಇಲ್ಲ. ಬಟ್ ಅದೇ ಕೊರಗಾಟಕ್ಕೆ ಇಟ್ಕೊಂಡ್ಬಿಡ್ತೀನಿ ಅಂತ ಅಷ್ಟೇ. ಬಟ್ ಇವತ್ತು ನೀವು ನೋಡಿರ್ತೀರ, ಇವತ್ತು ರವೆ ದೋಸೆ, ರಾಗಿ ದೋಸೆ ಹೇಗೆಲ್ಲ ಮಾಡಿದ್ದೆ ಅಂತ ತುಂಬ ಚೆನ್ನಾಗಿತ್ತು. ಬಟ್ ನಾನು ಈ ವಿಡಿಯೋದಲ್ಲಿ ಸಾಮಾನ್ಯವಾಗಿ ಎಲ್ರಿಗೂ ನಿಮಗೆ ಗೊತ್ತಿರೋ ಈ ವಿಷಯ ಹೇಳೋದಕ್ಕಾಗಿ ಈ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಬಟ್ ಎಲ್ರಿಗೂ ಗೊತ್ತೇ ಇರುತ್ತೆ ಯಾವ ಥರ ಇರುತ್ತೆ. ಬಟ್ ವೀಡಿಯೋಸ್ ಮಾಡ್ತಾ ಇರೋರೆಲ್ಲ ಇದನ್ನೆಲ್ಲ ಸ್ಪೇಸ್ ಮಾಡೇ ಹೋಗ್ತಾ ಇರ್ತೀರ. ಬಟ್ ನನಗದೇನು ಅಂದರೆ ಡೈರೆಕ್ಟಾಗಿ ಹೇಳ್ಬಿಡ್ತಾರೆ ಅಂತ ಬೇಜಾರಿಗೋಸ್ಕರ ಅಷ್ಟೇ ಈ ವಿಡಿಯೋಲಿಗೆ ಏನು ಮಾಡ್ತಿದ್ದೀನಿ. ಅಂದರೆ ರವೆ ದೋಸೆ ಮತ್ತು ರಾಗಿ ದೋಸೆ ನನ್ನ ಮಗಳಿಗೆ ಹಾಕ್ಕೊಟ್ಟಿದ ತಕ್ಷಣ ತುಂಬ ಇಷ್ಟಪಟ್ಟು ತಿಂದು. ಮಕ್ಕಳಿಗೆ ಅಂದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಅಷ್ಟೇ ಹೆಲ್ತಿಯಾಗಿ ಏನಾದರೂ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದು, ಅಂದರೆ ಆರೋಗ್ಯಕ್ಕೆ ಒಳ್ಳೆಯದು. ಬಟ್
ಸಖತ್ತಾಗಿದೆ. ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.